ಹಾಲೆಲ್ಲೂಯ! ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಚೆನ್ನಾಗಿದ್ದೀರಾ? ಎಚ್ಚರಗೊಂಡಿದ್ದೀರಾ? ಗುಡ್ ಮಾರ್ನಿಂಗ್. ಬನ್ನಿ ಹಾಗಾದ್ರೆ ಒಂದು ಚಿಕ್ಕ ವಾಕ್ಯವನ್ನು ಧ್ಯಾನಿಸೋಣ. ಈ ರೀತಿ ಪ್ರತಿದಿನ ಅನುದಿನ ನಿಮ್ಮ ಬಳಿಗೆ ತರ್ತಿದ್ದೇವಲ್ಲವೇ? ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಮತ್ತೊಂದು ಸಾರಿ ನಿಮ್ಮ ಮಾತಿಗೋಸ್ಕರ ದೇವರೇ, ಬೆಳಗ್ಗೆ ಬೇಗ ಎದ್ದು ಕಾದುಕೊಂಡಿದ್ದೇವೆ. ನಮ್ಮೆಲ್ಲರ ಸಂಗಡ ಮಾತಾಡಿರಿ. ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಯಾವ್ಯಾವ ದೇಶದಿಂದ ವೀಕ್ಷಿಸುತ್ತಿದ್ದಾರೋ, ಯಾವ್ಯಾವ ಸಮಯದಲ್ಲಿ ಕೇಳ್ತಾ ಇದ್ರೂ ಕೂಡ ದೇವರ ವಾಕ್ಯ ಸಜೀವವುಳ್ಳದಾಗಿರೋದ್ರಿಂದ ನಮ್ಮ ಹೃದಯಗಳನ್ನು ಸ್ಪಂದಿಸುವಂಥದ್ದಾಗಿಯೂ ದರ್ಶಿಸುವಂಥದ್ದಾಗಿಯೂ ಪರಿಶೀಲಿಸುವಂಥದ್ದಾಗಿಯೂ ಇದೆ ಎಂದು ನಂಬುತ್ತೇವೆ. ನಮಗೆ ಆಶೀರ್ವಾದಕರವಾಗಿ ನಿಮ್ಮ ಸಂದೇಶವನ್ನು ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಆಮೇನ್ ಹೇಳಿದ್ದೀರಾ? ನಿಮ್ಮ ಹತ್ರ ಬೈಬಲ್ ಇದೆಯಾ? ದಿನಾಲು ಹೀಗೆ ನೀವು ವಾಕ್ಯ ಕೇಳುವಾಗ, ಇಲ್ಲವೇ ದೇವರ ವಾಕ್ಯವನ್ನು ಓದುತ್ತಿರುವಾಗ ಆಧ್ಯಾತ್ಮಿಕವಾಗಿ ದಿವ್ಯದಾನಗಳನ್ನು ಹೊಂದಿಕೊಂಡು ಆಶೀರ್ವದಿಸಲ್ಪಡುತ್ತೀರಿ. ನೋಡಿ ಪ್ರಿಯರೇ, ನೀವು ಎಷ್ಟು ಕಾಲದಿಂದ ಯೇಸು ಸ್ವಾಮಿಯನ್ನು ನಂಬಿದ್ದೀರಿ? ಕ್ರಮವಾಗಿ ಕನ್ನಡದಲ್ಲಿ ಈ ಅನುದಿನದ ಧ್ಯಾನ ವೀಕ್ಷಿಸಿ ಎಷ್ಟೋ ಮೇಲ್ ಹೊಂದುತ್ತಿದ್ದೇವೆ ಎಂದು ತಿಳಿಸ್ತಿದ್ದೀರಿ. ಬಹಳ ಸಂತೋಷ. ಬಹಳಷ್ಟು ಜನ ಹೇಳ್ತಾರೆ, ಆಧ್ಯಾತ್ಮಿಕವಾಗಿ ನಾವು ದೇವರ ವಾಕ್ಯವನ್ನು ಟಿವಿಯಲ್ಲಿ ಕೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳುತ್ತಾ ಬಲಪಡ್ತಿದ್ದೇವೆ ಎಂದು ಹೇಳ್ತಾರೆ. ಬಹಳ ಸಂತೋಷ. ಆದರೆ ಬಹಳಷ್ಟು ಜನ, ಇದಕ್ಕಿಂತ ಮುಂಚೆ ನಾವು ಚರ್ಚಸ್ಗಳಿಗೆ ಹೋಗ್ತಾ ಇರಲಿಲ್ಲ, ನಾಮಧೇಯ ಕ್ರೈಸ್ತರಾಗಿದ್ದೆವು, ಆದರೆ ನೀವು ವಾಕ್ಯದಿಂದ ತಿಳಿಸಿ ಹೇಳಿದ ನಂತರ ನಾವೀಗ ಭಾನುವಾರ ಸಭೆಗೆ ಹೋಗ್ತಿದ್ದೇವೆ, ನಮ್ಮ ಊರುಗಳಲ್ಲಿರುವ ನಮ್ಮ ಸಭೆಗಳಿಗೆ ಹೋಗಿ ನಾವು ಕರ್ತನನ್ನು ಆರಾಧಿಸ್ತಿದ್ದೇವೆ ಎಂದು ತಿಳಿಸುತ್ತಿರುವುದಕ್ಕಾಗಿ ನಾವು ಬಹಳಷ್ಟು ಸಂತೋಷಿಸಿ ಕರ್ತನನ್ನು ಸ್ತುತಿಸ್ತೇವೆ. ಒಂದು ವಿಷಯ ಇದೆ, ಕರ್ತನ ಮೇಜಲ್ಲಿ ಪಾಲ್ಗೊಳ್ತಿದ್ದೀರಿ, ದೀಕ್ಷಾಸ್ನಾನ ತಗೊಂಡಿದ್ದೀರಿ, ಸಭೆಗೆ ಹೋಗ್ತಾ ಇದ್ದೀರಿ, ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ದೇವರು ದಿವ್ಯ ದಾನಗಳನ್ನು ಕೊಟ್ಟು ಆಶೀರ್ವದಿಸಿದ್ದಾರೆ ಅನ್ನುತ್ತಾ ಇದ್ದೀರಿ. ನಾವೆಲ್ಲರೂ ಈ ರೀತಿಯಾಗಿ ಸೇರಿ ಈ ರೀತಿ ಲೈವ್ ಆಗಿಯೂ ಹಾಗೂ ಝೂಮ್ನಲ್ಲಿಯೂ ಹಾಗೂ ಆಲಯಗಳಲ್ಲಿಯೂ ಸೇರಿ ಬಂದು ದೇವರನ್ನು ಆರಾಧಿಸ್ತಾ ಇದ್ದೇವೆ. ಶತಮಾನಗಳಿಂದ ನಾವು ದೇವರ ಮಕ್ಕಳಾಗಿದ್ದೇವೆ ಎಂದು ಹಾಗೆ ಹೇಳ್ಕೊಳ್ತೇವೆ. ಚೆನ್ನಾಗಿದೆ. ಆದರೆ ಒಂದು ವಿಷಯ ಪ್ರಿಯರೇ, ನಮ್ಮ ಭಕ್ತಿಯನ್ನು ನಾವೇ ಮೆಚ್ಚಿಕೊಳ್ಳುವಂಥದ್ದಲ್ಲ, ಮನುಷ್ಯರು ಮೆಚ್ಚಿಕೊಳ್ಳುವಂಥದ್ದಲ್ಲ. ನಮ್ಮ ಹೃದಯಗಳನ್ನು ಪರಿಶೀಲಿಸುವಂತಹ ದೇವರಿಗೆ ಇಷ್ಟಕರವಾಗಿ ನಾವಿರುವುದು ಕಲಿತುಕೊಳ್ಳಬೇಕು. ಈ ದಿನ ಒಂದು ಸಾರಿ ನಾವು ಪರಿಶೀಲಿಸಿಕೊಳ್ಳೋಣ. ನಮ್ಮನ್ನು ನಿಜವಾಗಲೂ ದೇವರು ನೋಡುತ್ತಿರುವಾಗ ನಮ್ಮಲ್ಲಿ ಆತನು ಆನಂದಿಸಲು ಸಾಧ್ಯವೋ? ನಮ್ಮೊಂದಿಗೆ ಆತನು ಇರಬಲ್ಲನೋ? ನಮ್ಮೊಳಗೆ ಇರಬಲ್ಲನೋ? ಏನನ್ನುತ್ತೀರಿ? ಇರ್ತಾರೆ ಪ್ರಿಯರೇ. ಕುಗ್ಗಿದ ಜಜ್ಜಿದ ಹೃದಯವುಳ್ಳವರೊಳಗೆ ನಾನು ನಿವಾಸಿಸಲು ಬಯಸುತ್ತೇನೆಂದು ದೇವರು ಹೇಳಿದ್ದಾರೆ. ಪರಿಶುದ್ಧತೆ ಇಲ್ಲದೆ ಯಾರೂ ದೇವರನ್ನು ಕಾಣಲಾರರು. ನಿಮ್ಮನ್ನು ತಳ್ಳಿಬಿಡುವುದಿಲ್ಲ, ಕೈ ಬಿಡುವುದಿಲ್ಲ ಎಂದಿರುವ ದೇವರು ನಿಮ್ಮೊಂದಿಗಿರಬೇಕೆಂದು ಆಶಿಸುತ್ತಿದ್ದಾರೆ. ಆದರೆ ನಾವು ದೇವರ ಮುಂದೆ ಅಸಹ್ಯವಾದ ಕಾರ್ಯಗಳನ್ನು ಮಾಡಿದಾಗ, ಸೈತಾನನ ಸಂಬಂಧವಾದವುಗಳಿಗೆ, ಶರೀರ ಸಂಬಂಧವಾದವುಗಳಿಗೆ ಅವಕಾಶ ಕೊಟ್ಟು ದೇವರನ್ನು ಮರೆತು ಹೋದಾಗ ಆತನ ಸನ್ನಿಧಿಯನ್ನು ತಪ್ಪದೆ ಕಳ್ಕೊಳ್ಳುತ್ತೇವೆ. ಅದಕ್ಕೆ ನಾವು ಮೇಲಿಂದ ಮೇಲೆ ಪರಿಶೀಲಿಸಿಕೊಳ್ಬೇಕು. ನಮ್ಮ ಪ್ರವರ್ತನೆ ಅಂದರೆ ಮನುಷ್ಯರನ್ನು ನಟಿಸುವುದಕ್ಕಾಗಿ, ಮೆಚ್ಚಿಸುವುದಕ್ಕಾಗಿ ಬಹಳ ಚೆನ್ನಾಗಿ ನಟಿಸುತ್ತೇವೆ ಬಿಡಿ. ಮನುಷ್ಯರ ಮುಂದೆ ಭಕ್ತಿ ತೋರಿಸೋದು, ಮನುಷ್ಯರ ಮುಂದೆ ನೀತಿಯಿಂದ ಭಕ್ತಿಯಿಂದ ಇದ್ದಂತೆ, ಯಥಾರ್ಥರಾಗಿದ್ದಂತೆ, ಅಬ್ಬಾ ಅತಿ ವಿನಯ ವಿನಾಶಕ್ಕೆ ಕಾರಣ ಎನ್ನುವಂತೆ ಕೆಲವರು ಬಹಳಷ್ಟು ತಗ್ಗಿಸಿಕೊಂಡಂತೆ ಯಾವಾಗ ನೋಡಿದ್ರೂ ಮಾತಾಡ್ತಾರೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಅವರ ನಿಜ ಸ್ವರೂಪ ಬಯಲಾಗ್ತದೆ. ರಿಯಾಲಿಟಿ ಅನ್ನೋದು ರಿಯಾಲಿಟಿಯೇ. ಆಕ್ಷನ್ ಅನ್ನುವಂಥದ್ದು ಒಂದಲ್ಲ ಒಂದು ದಿನ ಕಟ್ ಹಾಕ್ಬಿಡುತ್ತೆ. ನಿಜವಾಗ್ಲೂ ನಾವು ದೇವರನ್ನು ಹಿಂಬಾಲಿಸಬೇಕೆಂದು, ಯಥಾರ್ಥರಾಗಿ ದೇವರನ್ನು ಹಿಂಬಾಲಿಸಬೇಕೆಂದು ಆಶಿಸಬೇಕು. ಮನುಷ್ಯರು ಏನಂದುಕೊಂಡ್ರೂ ಕೂಡ ದೇವರಿಗೆ ಬಾಧೆಪಡಿಸಲಾರದೆ ಆತನಿಗಿಷ್ಟರಾಗಿರಬೇಕೆಂಬ ಆಸೆ ನಾವು ಹೊಂದಿಕೊಂಡಿರಬೇಕು. ಈ ದಿನ ಮುಖ್ಯವಾಗಿ ನಾನು ನಿಮಗೆ ತಿಳಿಯಪಡಿಸುವಂಥದ್ದು, ನಾನು ಪ್ರಯತ್ನಿಸುವಂಥದ್ದು ಅದೇ ಆಗಿದೆ. ನನಗೆ ಯಾರು ಏನೇ ಅಂದ್ರೂ ಪರವಾಗಿಲ್ಲ, ಯಾವುದು ಏನೇ ಆದರೂ ಪರವಾಗಿಲ್ಲ, ಆದರೆ ನನ್ನ ಕರ್ತನು ಮಾತ್ರ ನನ್ನನ್ನು ನೋಡಿ ಅಸಹ್ಯ ಪಡುವ ಹಾಗೆ ನಾನು ಬಿದ್ದೋಗಬಾರದು. ನನ್ನನ್ನು ಬಿಟ್ಟು ಬಿಡುವ ಸ್ಥಿತಿಯಲ್ಲಿ ನಾನಿರಬಾರದು. ಅದಕ್ಕೆ ದೇವರೇ, ನಿಮ್ಮ ಸನ್ನಿಧಿ ನನಗೆ ದಯಪಾಲಿಸಿರಿ. ನಾನು ಮಾತಾಡುವ ಮಾತು ನಿಮಗಿಷ್ಟವಾಗಿವೆಯಾ? ನಾನು ಹೋಗುವ ಸ್ಥಳ ನಿಮಗಿಷ್ಟವಾಗಿದೆಯಾ? ನಾನು ಮಾಡುವ ಕೆಲಸಗಳು ನಿಮಗಿಷ್ಟವಾಗಿದೆಯಾ? ನನ್ನ ತೀರ್ಮಾನಗಳು ನಿಮಗೆ ಅಂಗೀಕಾರವಾಗಿವೆಯಾ? ನನ್ನ ಪ್ರಯತ್ನಗಳು, ನನ್ನ ಪ್ರಣಾಳಿಕೆಗಳು
ನಿಮಗೆ ಸಂತೋಷ ಉಂಟು ಮಾಡುವಂಥವುಗಳಾಗಿವೆಯಾ ಎಂದು ಹೀಗೆ ಮೇಲಿಂದ ಮೇಲೆ ಪ್ರತಿಯೊಂದು ವಿಷಯದಲ್ಲಿ ನಾವು ಪರಿಶೀಲಿಸಿಕೊಳ್ಳಬೇಕು. ಮನುಷ್ಯರಿಗೆ ಅಂದವಾಗಿ ಕಾಣಿಸಿಕೊಳ್ಳುವಂತಹ, ಇಲ್ಲವೇ ಮನುಷ್ಯರಿಗೆ ಇಷ್ಟಕರವಾಗಿರುವ, ಇಲ್ಲವೇ ಲೋಕದಲ್ಲಿ ನಮಗೆ ಅನುಕೂಲವಾಗಿರುವ, ನಮಗೆ ಚೆನ್ನಾಗಿ ಕಾಣಿಸುವ ಇವೆಲ್ಲವೂ ಕೂಡ ದೇವರಿಗೆ ಇಷ್ಟಕರವಾಗಿ ಇರೋದಿಲ್ಲ ಪ್ರಿಯರೇ. ಯಾಕೆಂದರೆ ನಮ್ಮ ಹೃದಯವನ್ನು ಕೋರಿಕೊಳ್ಳುವ ದೇವರು ನಮ್ಮೊಳಗೆ ಯಥಾರ್ಥತೆಯನ್ನು ಕೋರಿಕೊಳ್ತಿದ್ದಾರೆ. ನಮ್ಮ ಭಕ್ತಿ, ನೀವು ಎಷ್ಟು ದಾನ ಧರ್ಮ ಮಾಡಿದ್ದೀರಿ ಅನ್ನುವಂಥದ್ದಾಗಲಿ, ಎಷ್ಟು ಬಡವರ ಸೇವೆ ಮಾಡಿದ್ದೀರಿ, ಇಲ್ಲವೇ ಎಷ್ಟು ಪ್ರಸಂಗ ಮಾಡಿದ್ದೀರಿ, ಇಲ್ಲವೇ ಎಷ್ಟು ಸಾಕ್ಷ್ಯ ಹೇಳಿದ್ದೀರಿ ಎನ್ನುವುದಾಗಲಿ, ಇಲ್ಲವೇ ಎಷ್ಟರ ಮಟ್ಟಿಗೆ ದೇವರ ಆಲಯಕ್ಕೆ ಕಾಣಿಕೆ ಕೊಟ್ಟಿದ್ದೀರಿ ಎನ್ನುವುದಾಗಲಿ, ಇಲ್ಲವೇ ದೇವರಿಗೋಸ್ಕರ ಎಷ್ಟೊಂದು ಕೆಲಸ ಮಾಡ್ತೀರಿ ಅನ್ನುವಂಥದ್ದಾಗಲಿ ಮುಖ್ಯವೇ ಅಲ್ಲ. ನಿಮ್ಮ ಹೃದಯ ದೇವರೊಂದಿಗೆ ಸರಿಯಾಗಿದೆಯಾ ಎನ್ನುವುದೇ ಪ್ರಾಮುಖ್ಯ. ನಿನ್ನ ಹೃದಯ ದೇವರ ಮುಂದೆ ಸರಿಯಾಗಿಲ್ಲದರಿಂದ ಇದರಲ್ಲಿ ನಿನಗೆ ಪಾಲಿಲ್ಲ ಎಂಬುದಾಗಿ ಆ ದಿನ ಪೇತ್ರ ಮಂತ್ರವಾದಿಯಾದ ಸಿಮೋನನಿಗೆ ಹೇಳ್ತಾನಲ್ಲವೇ? ಹೃದಯ ಸರಿಯಾಗಿಲ್ಲದೆ ನಾವು ಆಚರಿಸುವ ಭಕ್ತಿ ಎಲ್ಲವೂ ಕೂಡ ದೇವರಿಗೆ ಅಸಹ್ಯವಾಗಿರ್ತದೆ. ಅದಕ್ಕಾಗಿಯೇ ಅಂತರಾತ್ಮ ಪರಿಶೀಲನೆ ಮಾಡಿಕೊಳ್ಳುವಂಥದ್ದು, ಆಧ್ಯಾತ್ಮಿಕ ಜೀವಿತದಲ್ಲಿ ದಿನೇ ದಿನೇ ಅಭಿವೃದ್ಧಿ ಹೊಂದುವಂಥದ್ದು, ದೇವರಿಗೆ ಸಮೀಪವಾಗಿರುವುದನ್ನು ಕಲಿತುಕೊಳ್ಳಬೇಕು. ಅದು ಹೇಗೆ ಸಾಧ್ಯ ಎನ್ನುವಾಗ, ಈಗೋ ದೇವರ ವಾಕ್ಯ ಧ್ಯಾನಿಸುತ್ತಿರುವಾಗ ನಮ್ಮ ಜೀವಿತದಲ್ಲಿರುವ ಅಪವಿತ್ರತೆಗಳು, ತಪ್ಪುಗಳು, ಬಲಹೀನತೆಗಳು ಬಯಲಾಗ್ತವೆ. ಅವುಗಳನ್ನು ಒಪ್ಪಿಕೊಂಡಾಗ ಕ್ರಿಸ್ತನ ರಕ್ತ ರೆಡಿಯಾಗಿದೆ ನಮ್ಮನ್ನು ಶುದ್ಧೀಕರಿಸಿ ತೊಳೆಯುವುದಕ್ಕಾಗಿ. ಅದಕ್ಕಾಗಿಯೇ ದಿನಾಲು ವಾಕ್ಯ, ಪಶ್ಚಾತ್ತಾಪ, ಪ್ರಾರ್ಥನೆ, ನೂತನವಾಗಿ ಹೊಂದಿಕೊಳ್ಳುತ್ತಾ ಮುಂದೆ ಸಾಗುವಾಗಲೇ ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ಪರಿಪೂರ್ಣರಾಗ್ತೇವೆ, ನಮ್ಮ ಕರ್ತನನ್ನು ಸಂತೋಷಪಡಿಸುವವರಾಗಿರ್ತೇವೆ. 1 ಕೊರಿಂಥಿ 10ನೇ ಅಧ್ಯಾಯ 1ನೇ ವಚನದಲ್ಲಿ ಇಲ್ಲಿ ಪೌಲನು ಬರೆಯುತ್ತಾ ಹೇಳ್ತಾನೆ, ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು, ಅವರೆಲ್ಲರೂ ಸಮುದ್ರವನ್ನು ದಾಟಿದರು, ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ನಾನ ಹೊಂದಿದರು, ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು, ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ, ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಾ ಇದ್ದರು. ಆ ಬಂಡೆ ಏನಂತೆ? ಆ ಬಂಡೆ ಕ್ರಿಸ್ತನೇ. ಈ ದಿನ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ವಾಕ್ಯ ಕೇಳ್ತಿದ್ದಾರೆ, ಎಲ್ಲರೂ ಆಲಯಕ್ಕೆ ಹೋಗ್ತಿದ್ದಾರೆ, ಎಲ್ಲರೂ ಕ್ರೈಸ್ತರೆಂದು ಹೇಳ್ಕೊಳ್ತಿದ್ದಾರೆ, ಎಲ್ಲರೂ ಅದೇ ಬೈಬಲ್ ಓದುತ್ತಿದ್ದಾರೆ, ಅದೇ ಒಳ್ಳೆ ಹಾಡುಗಳು ಎಲ್ಲರೂ ಹಾಡ್ತಿದ್ದಾರೆ, ಎಲ್ಲರೂ ದೀಕ್ಷಾಸ್ನಾನ ತೆಗೆದುಕೊಳ್ತಿದ್ದಾರೆ, ಎಲ್ಲರೂ ಅದೇ ರೊಟ್ಟಿ ದ್ರಾಕ್ಷರಸದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ ಎಂದು ಅಂದುಕೊಳ್ತಿದ್ದೇವೆ. ಆದರೆ ದೇವರು ನಮ್ಮೆಲ್ಲರಲ್ಲಿ ಆನಂದಿಸುತ್ತಿದ್ದಾರೋ? ಆ ಬಂಡೆಯಾಗಿರುವ ಕ್ರಿಸ್ತನನ್ನೇ ಆರಾಧಿಸುತ್ತಿದ್ದೇವೆ, ಕ್ರಿಸ್ತನನ್ನೇ ನಂಬುತ್ತಿದ್ದೇವೆಂದು ಹೇಳ್ಕೊಳ್ತಿದ್ದೇವೆ, ಕ್ರಿಸ್ತನಿಗಾಗಿ ಏನೋ ಮಾಡ್ತಿದ್ದೇವೆ ಅನ್ನುತ್ತೇವೆ. 5ನೇ ವಚನ ಹೇಳುತ್ತೆ, ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 10ನೇ ಅಧ್ಯಾಯ 5ನೇ ವಚನ ಹೇಳುತ್ತೆ, ಆದರೂ ಅವರೊಳಗೆ ಬಹು ಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ, ದೇವರಿಗೆ ಇಷ್ಟವಾಗಿರಲಿಲ್ಲ. ಏನಂತೆ? ದೇವರಿಗೆ ಇಷ್ಟಕರವಾಗಿ ಇರಲಿಕ್ಕಾಗಲಿಲ್ಲ. ನಾವು ದೇವರಿಗೆ ಇಷ್ಟಕರವಾಗಿದ್ದೇವಾ? ದೇವರಿಗೆ ಇಷ್ಟಕರವಾಗಿ ಇಷ್ಟ ಆಗುವ ರೀತಿಯಲ್ಲಿ ಜೀವಿಸುತ್ತಿದ್ದೇವಾ? ನಾವು ಎಷ್ಟೇ ಭಕ್ತಿಯ ಆಚಾರಗಳನ್ನು ಮಾಡಿದ್ರೂ ಕೂಡ ನಾವು ದೇವರನ್ನು ಸಂತೋಷಪಡಿಸುತ್ತಿದ್ದೇವೋ ಇಲ್ಲವೋ ಎನ್ನುವುದು ಬಹಳ ಪ್ರಾಮುಖ್ಯವಾಗಿದೆ. ಮನುಷ್ಯರನ್ನು ಸಂತೋಷಪಡಿಸುವುದಕ್ಕಾಗಿ ಭಕ್ತಿ ತೋರಿಸುವಂಥವರಿದ್ದಾರೆ. ಮನುಷ್ಯರಿಗೆ ತಮ್ಮ ಭಕ್ತಿಯನ್ನು ತೋರ್ಪಡಿಸಲು ವೇಷ ಭಾಷೆ ಬದಲಾಯಿಸಿಕೊಳ್ಳುವಂಥವರಿದ್ದಾರೆ. ಮನುಷ್ಯರಿಗೆ ಕಾಣಿಸಿಕೊಳ್ಳುವ ಹಾಗೆ ದೀರ್ಘ ಪ್ರಾರ್ಥನೆ ಮಾಡುವವರಿದ್ದಾರೆ, ದಾನ ಧರ್ಮ ಮಾಡುವಂಥವರು ಇದ್ದಾರೆ. ಆದರೆ ರಹಸ್ಯದಲ್ಲಿ ನಡೆಯುವುದೆಲ್ಲ ನೋಡುವಂತಹ ದೇವರು ನನ್ನ ಅಂತರಂಗವನ್ನು ಪರಿಶೀಲಿಸುತ್ತಾ ಇದ್ದಾರಲ್ಲವೇ? ನಾನು ಮಾಡುವಂತಹ ಈ ಕೆಲಸದಲ್ಲಿ ನನ್ನ ಮನಸ್ತತ್ವ ಹೇಗಿದೆ, ನನ್ನ ಆಟಿಟ್ಯೂಡ್ ಹೇಗಿದೆ, ನನ್ನ ಉದ್ದೇಶ ಏನಾಗಿದೆ, ನಾನು ಯಾಕೆ ಹೀಗೆ ಮಾಡ್ತಿದ್ದೇನೆ? ಕ್ರಿಸ್ತನ ಪ್ರೀತಿ ನನಗೆ ಬಲವಂತವಾಗಿರೋದ್ರಿಂದ ಮಾಡ್ತಿದ್ದೇನೋ, ಅಥವಾ ಕ್ರಿಸ್ತನ ಪರಿಶುದ್ಧತೆಯಲ್ಲಿ ಪರಿಪೂರ್ಣನಾಗುವುದಕ್ಕೆ ಪ್ರಯಾಸ ಪಡ್ತಿದ್ದೇನೋ, ಇಲ್ಲವೇ ಕೇವಲ ಲೋಕ ಭಕ್ತಿಯ ರೀತಿಯಲ್ಲಿ ಇರುವುದಕ್ಕಾಗಿಯೋ ಎಂದು ಪರಿಶೀಲಿಸಿಕೊಳ್ಳಬೇಕು. ಒಂದೇ ಪ್ರಿಯರೇ, ದೇವರಿಗಿಷ್ಟವಾಗಿ ಬದುಕಿದ್ರೆ ಎಲ್ಲವೂ ಸರಿಯಾಗಿರುತ್ತೆ. ದೇವರನ್ನು ಪ್ರೀತಿಸುವಂಥವನು ತನ್ನ ಜೀವಿತದಲ್ಲಿ ಒಂದೇ ಮಾತು ಪ್ರಿಯರೇ, ಇನ್ನೇನೂ ಅಗತ್ಯವಿಲ್ಲ. ಪೂರ್ಣ ಹೃದಯದಿಂದ, ಪೂರ್ಣ ಬಲದಿಂದ, ಪೂರ್ಣ ಶಕ್ತಿಯಿಂದ ನಿಮ್ಮ ಕರ್ತನಾದ ಯೆಹೋವನನ್ನು ನೀವು ಪ್ರೀತಿಸಿದ ದಿನ ನಿಮಗಿನ್ನು ಯಾವ ಸಮಸ್ಯೆಯೇ ಇರಲ್ಲ. ದೇವರನ್ನು ಸಂತೋಷಪಡಿಸಬೇಕೆಂದಿರುವವನು ತಪ್ಪದೆ ತನ್ನ ಪ್ರವರ್ತನೆಯಲ್ಲಿ ಯಥಾರ್ಥವಾಗಿರ್ತಾನೆ.
ನಿಮ್ಮ ಹೆಂಡತಿಯನ್ನು ನೀವು ಪ್ರೀತಿಸುತ್ತಿರುವುದಾದರೆ, ಆಕೆ ನಿಮ್ಮ ಮಾತು ಕೇಳಿದ್ರು ಮಾತು ಕೇಳದಿದ್ರು, ಬೇಸರಗೊಳಿಸಿ ನಿಮ್ಮೊಂದಿಗೆ ಜಗಳವಾಡಿದ್ರು, ನಿಮಗೆ ಸಹಾಯಕರವಾಗಿಲ್ಲದಿದ್ರು ನೀವಿನ್ನೂ ಪ್ರೀತಿಸುತ್ತಾ ಇರ್ತೀರಿ. ಹಾಗೆ ನೀವು ಇನ್ನೂ ಪ್ರೀತಿ ಮಾಡ್ತಿರುವುದಾದರೆ ಅದು ಕೇವಲ ಕ್ರಿಸ್ತನಿಂದಲೇ. ಕ್ರಿಸ್ತನ ನಿಮಿತ್ತ ನಾವು ಹೆಂಡತಿಯನ್ನು ಪ್ರೀತಿಸ್ತೇವೆ, ಗಂಡನನ್ನು ಪ್ರೀತಿಸ್ತೇವೆ. ಗಂಡ ಎಂಥವನಾಗಿದ್ರೂ ಕೂಡ, ಎಷ್ಟೇ ಬಾಧೆ ಪಡಿಸುವವನಾಗಿದ್ರೂ ಕೂಡ, ದೇವರಿಗೋಸ್ಕರವಾಗಿ ಯೇಸು ಹೇಳಿದ್ದಾರೆ, ಸಭೆಯು ಕ್ರಿಸ್ತನಿಗೆ ಅಧೀನವಾಗಿರುವಂತೆ ಸ್ತ್ರೀ ತನ್ನ ಗಂಡನಿಗೆ ಅಧೀನವಾಗಿರಬೇಕು. ಯಾವ ರೀತಿ ಸಭೆಗೆ ಶಿರಸ್ಸಾಗಿರುವ ಯೇಸು ಸಭೆಗೋಸ್ಕರ ತನ್ನ ರಕ್ತವನ್ನು ಸುರಿಸಿದಾರೋ, ಗಂಡ ತನ್ನ ಹೆಂಡತಿ ವಿಷಯದಲ್ಲಿ ಅವಳು ನಿರ್ದೋಷಳು ಮತ್ತು ನಿಷ್ಕಳಂಕಳು ಆಗಿರುವ ಹಾಗೆ ತನ್ನ ಹೆಂಡತಿಗಾಗಿ ವಿಜ್ಞಾಪಿಸಬೇಕು. ಸಹೋದರರ ಪ್ರೀತಿಯಲ್ಲಿ ನೀವು ಸ್ಥಿರಗೊಂಡಿರಬೇಕು. ಅಣ್ಣ ತಮ್ಮಂದಿರನ್ನು ನಾವು ಪ್ರೀತಿಸುವುದಾದರೆ ಕ್ರಿಸ್ತನ ನಿಮಿತ್ತವೇ ಪ್ರೀತಿಸಬೇಕು. ನಿಮ್ಮ ಅಣ್ಣ ನಿಮಗೆ ಮೋಸ ಮಾಡಿದ್ರು, ನಿಮ್ಮ ತಮ್ಮ ನಿಮಗೆ ಮೋಸ ಮಾಡಿದ್ರೂ ಕೂಡ ನೀವು ಕ್ರಿಸ್ತನನ್ನು ಪ್ರೀತಿಸುವ ವ್ಯಕ್ತಿಯಾಗಿರುವುದಾದರೆ ಇನ್ನೂ ನಿಮ್ಮ ಸ್ವಂತ ತಮ್ಮನನ್ನು, ನಿಮ್ಮ ಒಬ್ಬ ಆತ್ಮೀಕ ಮಗುವಿನಂತೆ ಅಥವಾ ಸ್ವಂತ ರಕ್ತವನ್ನು ಹಂಚಿಕೊಂಡು ಹುಟ್ಟಿರುವ ತಮ್ಮನಂತೆ ನೀವು ಪ್ರೀತಿಸುತ್ತೀರಿ. ಯಾಕೆ ನಿಮ್ಮ ಜೀವಿತದಲ್ಲಿ ರಿಲೇಷನ್ಶಿಪ್ಗಳೆಲ್ಲ ಮುರಿದು ಹೋಗ್ತಾ ಇವೆ? ನೀವು ದೇವರೊಂದಿಗೆ ಸರಿಯಾಗಿಲ್ಲದಕ್ಕಾಗಿ, ಮನುಷ್ಯರೊಂದಿಗೂ ಸರಿಯಾಗಿಲ್ಲ. ದೇವರ ಮೇಲೆ ನಿಮ್ಮ ಭಕ್ತಿ ಸರಿಯಾಗಿಲ್ಲದೇ ಇರೋದ್ರಿಂದ ಲೋಕದಲ್ಲಿ ನಿಮ್ಮ ಪ್ರವರ್ತನೆ ಸರಿಯಾಗಿಲ್ಲ. ದೇವರನ್ನು ಸಂತೋಷಪಡಿಸುವವನು ಪಾಪದ ತಂಟೆಗೆ ಹೋಗಲ್ಲ. ಯೇಸು ನೀತಿಯನ್ನು ಪ್ರೀತಿಸುತ್ತಾರೆ, ಅನೀತಿಯನ್ನು ಅಸಹಿಸಿಕೊಳ್ಳುವಂತವರಾಗಿದ್ದಾರೆ. ದೇವರಿಗೆ ಅಸಹ್ಯವಾದದ್ದು ನಿಮಗೆ ಅಸಹ್ಯವಾಗಿರಬೇಕು. ದೇವರನ್ನು ಪ್ರೀತಿಸುವುದಂದ್ರೆ ಏನು? ಆತನು ಅಸಹ್ಯಪಡುವುದನ್ನೇ ನಾವು ಕೂಡ ಅಸಹ್ಯಪಡಬೇಕು. ಆತನು ಪ್ರೀತಿಸುವುದನ್ನು ನಾವು ಪ್ರೀತಿಸಬೇಕು. ಆತನ ಹಾಗೆ ಜೀವಿಸಬೇಕು. ಅದೇ ನಿಜವಾದ ಕ್ರೈಸ್ತತ್ವ. ಅದಕ್ಕೆ ಪ್ರಿಯರೇ, ಈ ದಿನ ಕ್ರೈಸ್ತತ್ವ ಅಂದರೆ ಅದು ಹಾಸ್ಯದ ಪಾಲಾಗ್ತಿದೆ. ಬೈಬಲ್ನಲ್ಲಿರುವ ಹೆಸರುಗಳು ಇಟ್ಕೊಂಡ ಮಾತ್ರಕ್ಕೆ ನೀವು ಕ್ರೈಸ್ತರಾಗುವಿರೋ? ನೀರೊಳಗಡೆ ಮುಳುಗಿ ಎದ್ದ ಮಾತ್ರಕ್ಕೆ ನೀವು ಕ್ರೈಸ್ತರೆಂದು ಹೇಳಿಕೊಳ್ಳುವುದರಿಂದ ಪ್ರಯೋಜನವಿದೆಯೋ? ನಿಮ್ಮ ತಾತಂದಿರ ಕಾಲದಿಂದ ಕ್ರೈಸ್ತಿಯ ಕುಟುಂಬದಲ್ಲಿ ನೀವು ಹುಟ್ಟಿರೋದ್ರಿಂದ ನೀವು ಕ್ರೈಸ್ತರಾಗಿದ್ದೀರೋ? ಅಲ್ಲ. ನಿಮ್ಮ ಹೃದಯದಲ್ಲಿ ಯೇಸು ಇದ್ದಾರೋ? ನಿಮ್ಮ ಪ್ರವರ್ತನೆಯಲ್ಲಿ ಯೇಸು ಕಾಣಿಸಿಕೊಳ್ತಿದ್ದಾರೋ? ನೀವು ನಿಮ್ಮ ದೇವರನ್ನು ಸಂತೋಷಪಡಿಸುತ್ತಾ ಇದ್ದೀರಾ? ಆತನಿಗೆ ಇಷ್ಟವಾಗಿದ್ದೀರಾ? ನೋಡಿ ಪ್ರಿಯರೇ, ದೇವರು ನಮ್ಮನ್ನು ಇಷ್ಟಪಡಬೇಕಾದ್ರೆ ನಾವು ಮಾಸ್ಟರ್ಸ್ಗಳಾಗುವ ಅಗತ್ಯವಿಲ್ಲ. ಪಶ್ಚಾತ್ತಾಪ ಪಡುವಾಗ ಕುಗ್ಗಿದ ಜಜ್ಜಿದ ಹೃದಯವನ್ನು ದೇವರು ತಳ್ಳಿ ಹಾಕಲ್ಲ. ಕುಗ್ಗಿದ ಜಜ್ಜಿದ ಹೃದಯ ಅಂದರೆ ನಿಮ್ಮ ತಪ್ಪನ್ನು ನೀವು ತಿಳಿದುಕೊಂಡು ನಿಮ್ಮ ತಪ್ಪಿನ ವಿಷಯದಲ್ಲಿ ನೀವು ಪಶ್ಚಾತ್ತಾಪ ಪಡುತ್ತಿರುವಾಗ. ಆ ದಾರಿ ತಪ್ಪಿ ಹೋದ ಮಗನು ತನ್ನ ತಪ್ಪನ್ನು ತಿಳಿದುಕೊಂಡಾಗ ಪಶ್ಚಾತ್ತಾಪದಿಂದ ಬಂದ. ಹಂದಿಗಳು ತಿನ್ನುವಂತಹ ಹೊಟ್ಟಿನಿಂದ ಹೊಟ್ಟೆ ತುಂಬಿಸಿಕೊಳ್ಳಬೇಕೆಂದಿದ್ದ ಎಂತಹ ದೀನವಾದ ಸ್ಥಿತಿಗೆ ಸೇರುತ್ತಾನೆ ನೋಡಿ ಆ ಐಶ್ವರ್ಯವಂತನ ಮಗನು. ತಾನು ಮಾಡಿರುವುದು ತಪ್ಪು ಎಂದು ತಿಳ್ಕೊಂಡು ಬುದ್ಧಿ ತಂದುಕೊಂಡು ತಂದೆಯ ಬಳಿಗೆ ಬಂದು, ತನ್ನನ್ನು ಹೆತ್ತಿರುವ ತಂದೆಯ ಬಳಿಗೆ ಬಂದು, ಅಪ್ಪಾ, ನಿನಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳಿ ಪಶ್ಚಾತ್ತಾಪ ಪಟ್ಟಾಗ ಏನ್ ಮಾಡಿದ ಪ್ರಿಯರೇ ಆ ತಂದೆ? ಆಯ್ತು, ಹೋಗು ಸ್ನಾನ ಮಾಡಿ ಬಾ ಅಂದನೋ? ಇಲ್ಲವಾದರೆ ಇವನನ್ನು ತಳ್ಳಿ ಹಾಕಿ ಅಂದನೋ? ಇದ್ದ ಸ್ಥಳದಲ್ಲೇ ಅವನನ್ನು ಅಪ್ಪಿಕೊಂಡು ಮುದ್ದಿಡುತ್ತಾನೆ. ತನ್ನ ಮನೆಯೊಳಗೆ ಕರೆದೊಯ್ತಾನೆ. ಈ ದಿನ ಯೇಸು ಕ್ರಿಸ್ತನು, ತಂದೆಯೇ, ನಾನು ಪಾಪ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು ಎಂದು ನೀವು ಬೇಡಿಕೊಳ್ಳೋದಾದರೆ, ನಿಮ್ಮ ಪಾಪಗಳಿಗೋಸ್ಕರ ನೀವು ಪಶ್ಚಾತ್ತಾಪ ಪಡುವುದಾದರೆ ಆತನು ನಿಮ್ಮನ್ನು ತಳ್ಳಿ ಹಾಕುವುದಿಲ್ಲ. ನಿಮ್ಮನ್ನು ಅಪ್ಪಿಕೊಂಡು ನೀವು ಕಳೆದುಕೊಂಡಿರುವುದನ್ನೆಲ್ಲ ತಿರುಗಿ ಕೊಡುತ್ತಾರೆ. ಯಾವತ್ತೂ ಕೂಡ ನೆನಪಿಟ್ಕೊಳ್ಳಿ, ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ಆದರೆ ನಮ್ಮ ಪಾಪವನ್ನು ಮಾತ್ರ ಆತನು ಸಹಿಸೋದಿಲ್ಲ. ಪಾಪ ನಿಮ್ಮೊಳಗೆ ಇರುವವರೆಗೂ ಆತನ ಪ್ರೀತಿಯನ್ನು ನೀವು ಅನುಭವಿಸಲಾಗೋದಿಲ್ಲ. ಅದಕ್ಕೆ ಪಾಪಗಳನ್ನು ಒಪ್ಪಿಕೊಳ್ಳಿರಿ ಅನ್ನುತ್ತಾರೆ. ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳುವುದಾದರೆ ಆತನು ನಂಬಿಗಸ್ತನು, ನೀತಿವಂತನಾಗಿರೋದ್ರಿಂದ ನಮ್ಮ ಸಕಲ ಅನೀತಿಯಿಂದ ಆತನು ನಮ್ಮನ್ನು ತೊಳೆದು ಪರಿಶುದ್ಧಗೊಳಿಸುತ್ತಾರೆ. ಅದಕ್ಕೆ ಆಯಾ ದಿನಕ್ಕೆ ತಕ್ಕಂತೆ ದೇವರಿಗೆ ಇಷ್ಟಕರವಾಗಿರಬೇಕು. ದೇವರಿಗೆ ದುಃಖಪಡಿಸುವ ಕೆಲಸ ಏನಾದರೂ ಮಾಡಿದೇವಾ? ದೇವರಿಗೆ ಬಾಧೆಪಡಿಸುವ ಮಾತುಗಳೇನಾದರೂ ಆಡಿದೇವಾ ಎಂದು ಮೇಲಿಂದ ಮೇಲೆ ನಾವು ಪರಿಶೀಲಿಸಿಕೊಳ್ಳುತ್ತಾ ಪಶ್ಚಾತ್ತಾಪ ಪಡುವುದಾದರೆ ನಮ್ಮ ವಿಷಯದಲ್ಲಿ ದೇವರು ಮಾನಸಾಂತರ ಹೊಂದಿರುವವರ ನಿಮಿತ್ತವಾಗಿ ದೂತರ ಮುಂದೆ ದೇವರಿಗೆ ಸಂತೋಷ ಉಂಟಾಗ್ತದೆ ಎಂದು ವಾಕ್ಯ ಹೇಳ್ತದೆ. ದೂತರ ಮುಂದೆ ಯಾರಿದ್ದಾರೆ? ಸಿಂಹಾಸನಾಸೀನರುಡನಾದ ಯೇಸು ಇದ್ದಾರೆ. ಹೌದು, ನಾನು ಸುರಿಸಿದ ರಕ್ತ ವ್ಯರ್ಥವಾಗಲಿಲ್ಲ. ಈ ನನ್ನ ಮಗನು ತನ್ನ ತಪ್ಪನ್ನು ತಿಳಿದುಕೊಂಡು ಪಶ್ಚಾತ್ತಾಪ ಪಡ್ತಿದ್ದಾನೆಂದು ನೋಡಿ ಆತನು ನಮ್ಮಲ್ಲಿ ಆನಂದಿಸುತ್ತಾನೆ. ಇಂದಿನಿಂದ
ಮನುಷ್ಯರನ್ನು ಸಂತೋಷಪಡಿಸಬೇಕು, ಇಲ್ಲವೇ ನಿಮ್ಮನ್ನು ನೀವು ಸಂತೋಷಪಡಿಸಿಕೊಳ್ಳಬೇಕು ಎಂಬ ಪರಿಸ್ಥಿತಿಯನ್ನು ಬಿಟ್ಟು ನಿಮಗೋಸ್ಕರ ಪ್ರಾಣ ಕೊಟ್ಟಿರುವ ಯೇಸುವನ್ನು ಸಂತೋಷಪಡಿಸಲು ಅನುಕ್ಷಣ ಆತನ ವಾಕ್ಯಾನುಸಾರವಾಗಿ ಜೀವಿಸುತ್ತಾ ಆತನ ನಾಮವನ್ನು ಮಹಿಮೆಪಡಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಒಂದು ಸಾರಿ ನಮ್ಮನ್ನು ನೋಡಿರಿ ದೇವರೇ. ಆಚಾರದ ಭಕ್ತಿಯಿಂದ ನಾವಿದ್ದೇವೆ ಅಂದುಕೊಳ್ಳದೆ, ಪ್ರಾರ್ಥನೆ ಮಾಡ್ತಿದ್ದೇವೆ, ಹಾಡು ಹಾಡ್ತಿದ್ದೇವೆ ಎಂದು ಸುಮ್ಮನೆ ಅಂದುಕೊಳ್ಳದೆ, ನಮ್ಮ ಪ್ರಾರ್ಥನೆ ದೇವರಿಗೆ ಇಷ್ಟಕರವಾಗಿ ಪ್ರಿಯವಾಗಿದೆ ಎಂದು, ನಾವು ತೆಗೆದುಕೊಳ್ಳುವ ನಿರ್ಣಯ ಆತನ ವಾಕ್ಯಾನುಸಾರವಾಗಿವೆ ಎಂದು, ನಮ್ಮ ನಡತೆ ದೇವರು ಮೆಚ್ಚಿಕೊಳ್ಳಬಲ್ಲರೋ, ನಮ್ಮ ಮಾತಿನಿಂದ, ನಮ್ಮ ಜೀವಿತ ವಿಧಾನದಿಂದ ನಮ್ಮ ಕರ್ತನನ್ನು, ನಮಗಾಗಿ ಪ್ರಾಣಕೊಟ್ಟ ಕರ್ತನನ್ನು ನಾವು ಸಂತೋಷಪಡಿಸಲು ಸಾಧ್ಯವಾಗುತ್ತಿದೆಯೋ ಎಂಬುದಾಗಿ ಪರಿಶೀಲಿಸಿಕೊಳ್ಳಲು ದ್ವೇಷ, ಹೊಟ್ಟೆಕಿಚ್ಚು, ಅಸೂಯೆ, ಶರೀರದಿಚ್ಛೆಗಳು, ಲೋಕದಾಸೆಯಂತಹ ನೀಚವಾದ ಪಾಪಗಳಿಗೆ ನಮ್ಮ ಹೃದಯದಲ್ಲಿ, ನಮ್ಮ ಜೀವಿತದಲ್ಲಿ ಅವಕಾಶ ಕೊಡದೆ, ಮೇಲಿಂದ ಮೇಲೆ ನಿಮ್ಮ ರಕ್ತದಲ್ಲಿ ತೊಳೆಯಲ್ಪಡುತ್ತಾ ಪರಿಶುದ್ಧರಾಗಿಯೂ ನಿಮಗಿಷ್ಟಕರವಾಗಿಯೂ ಜೀವಿಸಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನೆ ಮನವಿಗಳನ್ನು ಹಾಗೂ ಪ್ರೈಸ್ ರಿಪೋರ್ಟ್ಸ್ ಇರೋದಾದರೆ 8939731313 ನಂಬರ್ಗೆ ಹಾಗೂ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ನಾವು ಕರ್ತನ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡ್ತಿದ್ದೇವೆ, ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ನಿಮ್ಮಲ್ಲಿ ಅನೇಕರ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಿದ್ದಾರೆಂದು ನೀವು ತಿಳಿಸುತ್ತಾ ಇರುವುದಕ್ಕಾಗಿ ದೇವರನ್ನು ಸ್ತುತಿಸ್ತೇನೆ. ಮೇಲಿಂದ ಮೇಲೆ ದೇವರ ವಾಕ್ಯ ಕೇಳಿ ನಮ್ಮ ಹೃದಯವನ್ನು ಸರಿಪಡಿಸಿಕೊಳ್ಳುತ್ತಾ ದೇವರಿಗಿಷ್ಟಕರವಾಗಿ ಜೀವಿಸೋಣ. ಆತನ ಬರೋಣ ಅತಿ ಸಮೀಪವಾಗಿದೆ, ಅದಕ್ಕಾಗಿ ಸಿದ್ಧರಾಗೋಣ. ಈ ದಿನ ವಿಶೇಷವಾಗಿ ಶುಕ್ರವಾರವಲ್ಲವೂ ಉಪವಾಸ ಪ್ರಾರ್ಥನೆ ಇರುತ್ತೆ. ಹಾಗಾಗಿ ನಿಮ್ಮ ಸಭೆಯಲ್ಲಿ ನಡೆಯುವಂತಹ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಪ್ರಾರ್ಥನೆ ಮಾಡುವವರಾಗಿರಿ. ಅದರಿಂದ ಆಧ್ಯಾತ್ಮಿಕವಾಗಿ ಬಲಗೊಳ್ಳಿರಿ. ಮತ್ತು ಕರ್ತನ ಚಿತ್ತವಿರುವುದಾದರೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ನಾಳೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.